ಸರ್ಕಾರಕ್ಕೆ ತಲೆನೋವಾಗಿದೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಬೇಡಿಕೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಕಡೆ ಭತ್ತ ಬೆಳೆಗಾರರದ್ದು ಬಂದಳಲಾಗಿದ್ರೆ ಅಡಿಕೆ ಬೆಳೆಗಾರರು ಬೇರೆ ರೀತಿಯ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಭತ್ತ ಬೆಳೆಯೋಕೆ ಭದ್ರಾ ಬಲದಂಡೆ ನಾಲೆಗೆ ನೀರು ಬಿಡುಗಡೆ ಮಾಡಿ ಅನ್ನೋದಾಗಿ ರೈತರು ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಬೇಸಿಗೆಗೆ ನೀರು ಉಳಿಸಿಕೊಳ್ಳಲು ಅಡಿಕೆ ಬೆಳೆಗಾರರು ಒತ್ತಾಯಿಸ್ತಾ ಇದ್ದಾರೆ. ಒಂದ್ ಕಡೆ ಭತ್ತ ಬೆಳೆಗಾರರು ಈಗ ನೀರು ಬೇಕು, ಈಗ ರಿಲೀಸ್ ಮಾಡಿ ಅನ್ನೋದಾಗಿ ಭದ್ರಾ ಬಲದಂಡೆ ರೈತರು ಒತ್ತಾಯಿಸ್ತಾ ಇದ್ರೆ, ಇನ್ನೊಂದು ಕಡೆ ಅಡಿಕೆ ಬೆಳೆಗಾರರು ನೀರನ್ನ ಸೇವ್ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ನೀರು ಬೇಕಾಗುತ್ತೆ ಅನ್ನೋದಾಗಿ ಒತ್ತಾಯಿಸ್ತಾ ಇದ್ದಾರೆ. 186 ಅಡಿ ಗರಿಷ್ಠ ಸಾಮರ್ಥ್ಯದ ಭದ್ರಾ ಜಲಾಶಯದಲ್ಲಿ 173 ಅಡಿ ನೀರು ಸಂಗ್ರಹವಾಗಿದೆ. ಮಳೆ ಕೊರತೆ, ಹಾಗಾಗಿ ನಾಲೆಗೆ ನೀರು ಬರೋದನ್ನ ಭತ್ತದ ಬೆಳೆಗಾರರು ಕಾಯ್ತಾ ಇದ್ರು. ಬಟ್ ಇನ್ನೂ ಕೂಡ ಈ ಬಗ್ಗೆ ಕನ್ಫ್ಯೂಷನ್ ಇದೆ. ಈ ಕಡೆ ಈಗ ಭತ್ತ ಬೆಳೆಗಾರರಿಗೆ ನೀರು ಬಿಡುಗಡೆ ಮಾಡಿದ್ರೆ ಮುಂದೆ ಬೇಸಿಗೆ ಕಾಲಕ್ಕೆ ಶೇಖರಣೆ ಆಗೋದಿಲ್ಲ ಅನ್ನೋದಾಗಿ ನಾವು ನಮ್ಮ ಸಮಸ್ಯೆ ಹೇಳೋದಕ್ಕೆ ಮೀಟಿಂಗ್ ಅನ್ನು ಕರೆದಾರ. ಅವತ್ತು ಏನಾಗುತ್ತೋ ಕುಲಂಕುಷವಾಗಿ ಚರ್ಚೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವತ್ತು ಸೂಕ್ತವಾದಂಥ ನಿರ್ಧಾರ, ಎಲ್ಲರೂ ಟೆಕ್ನಿಕಲ್ ಕಮಿಟಿಯರು ಎಲ್ಲರೂ ಇರ್ತಾರೆ, ಇಂಜಿನಿಯರ್ಸ್ಗಳು ಎಲ್ಲರೂ ಸೇರಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ. ಭಾನುವಾರ ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಈಗ ಎಲ್ಲವೂ ಕುಲಂಕುಷವಾಗಿ ಪರಿಶೀಲನೆ ಮಾಡೋಣ. ಮಾಡಿ ಹಿಂದೆ ಯಾವ ರೀತಿ ಇತ್ತು, ಎಷ್ಟಡಿ ಇತ್ತು, ಯಾವ ರೀತಿ ನಾವು ನೀರು ಕೊಟ್ಟಿದ್ವಿ, ಎಲ್ಲವೂ ಚರ್ಚೆ ಆಗ್ತೈತಿ. ಚರ್ಚೆ ಆಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ. ಯಾರು ಒಟ್ಟಿ ಮಗು ಯಾರು ಹೊಡೆಯಲ್ಲ, ಎಲ್ಲರಿಗೂ ಅನುಕೂಲ ಆಗ್ಬೇಕು. ಮೊದಲು ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಬೇಕು, ಮತ್ತು ರೈತರಿಗೂ ಬೆಲೆ ಕೊಡೋಕೆ ಬೆಲೆಗೆ ಅನುಕೂಲ ಆಗಬೇಕು, ನೀರು ಕೊಡೋ ವ್ಯವಸ್ಥೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ್ ಅವರು, ನಾನು ಕೂಡ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ರೈತನ ಮಗ ಆಗಿರೋದ್ರಿಂದ 18ನೇ ತಾರೀಕಿನ ದಿನ ನಾನು ಕಾಡಾ ಸಭೆನ ಕರೆಸೋದಕ್ಕೆ ಒತ್ತಾಯ ಮಾಡಿದ್ದೀನಿ. ಅದು ICC ಸಭೆ ಅಲ್ಲಿ ಬೆಂಗಳೂರಲ್ಲೇ ನಾವು ಕರೀತಾ ಇರೋದ್ರಿಂದ ನಿಮಗೆ ಈ ವರ್ಷದ ಭತ್ತದ ಬೆಳೆಗೆ ನೀರು ಕೊಡೋದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ. ನೀವು ಕೂಡ ಕೆಲವು ಪ್ರಮುಖರು ಎಲ್ಲರೂ ಕೂಡ ಆ ಸಭೆಗೆ ಬನ್ನಿ ಅಂತ ಆಹ್ವಾನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 18ನೇ ತಾರೀಕಿನ ICC ಸಭೆಯನ್ನು ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡಬೇಕು ಅಂತ ಹೇಳಿ ಕರೆದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.